ರಾಜ್ಯ ಸರ್ಕಾರ ಇಂದಿನಿಂದ ಬಸ್ ದರವನ್ನು ಶೇಕಡ 15ರಷ್ಟು ಜಾಸ್ತಿ ಮಾಡಿದೆ. ಇದು ಪ್ರಯಾಣಿಕರಿಗೆ ಹೊರೆ ಕೂಡ ಆಗಿರುವಂಥದ್ದು. ಈ ಹಿಂದೆ ಸರ್ಕಾರ ಅಧಿಕಾರ ಬಂದಾಗ ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ವಿಧಿಸಿತ್ತು. ಅದೇ ರೀತಿ ಕೂಡ ಈಗ ಪುರುಷರಿಗೆ 15% ಜಾಸ್ತಿ ಮಾಡೋದ್ರಿಂದ ಪುರುಷ ಪ್ರಯಾಣಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇವಕ್ಕೆ ಪ್ರಯಾಣಿಕರನ್ನ ಮಾತಾಡ್ಸೋಣ. ತಾವು ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಹುಬ್ಳಿ ಹೋಗ್ತಾ ಇದ್ದೀವಿ ಸರ್. ರೇಟ್ ಇವತ್ತಿನ ಜಾಸ್ತಿ ಆಗಿದೆ 15%. ಸರ್ 15 ರೂಪಾಯಿ ಜಾಸ್ತಿ ಆಯ್ತಲ್ಲ ಅದಕ್ಕೆ. ಏನು ಹೊರೆ ಆಗ್ತಾ ಇದೆಯಾ? ಹಾಂ, ಹೊರೆ ಆಗ್ತಾಯಿದೆ, ಭಾಳ ಆಗಿದೆ ಇದು. ಅದೇ ಲೇಡೀಸ್ಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಹಾಂ, ಲೇಡೀಸ್ಗೆ ಫ್ರೀ ಕೊಡ್ತಾ ಇದೆ, ಮತ್ತು ಈಗ ಗಂಡು ಮಕ್ಕಳಿಗೆ ಜಾಸ್ತಿ ಆಯ್ತಲ್ಲ ಇದು. ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರ ಏನು ಮಾಡ್ಬೇಕಂತ ನಿರ್ಧಾರ ಸರಿ ಇದೆ ಅಂತ ಹೇಳ್ತೀರಾ? ನಿರ್ಧಾರ ಸರಿ ಇಲ್ಲ ರೀ. ಏನು ಮಾಡಬೇಕು? ಕಡಿಮೆ ಆಗಬೇಕಲ್ಲ, ಮತ್ತು ಹೆಣ್ಮಕ್ಳಿಗೆ ಫ್ರೀ ಆಗಿದೆಯಲ್ಲ. ಹೆಣ್ಮಕ್ಳಿಗೆ ಫ್ರೀ ಆದರೆ ನಾವು ವಯಸ್ಸಾಯಿತು, ನಾವು ದುಡಿಯೋಕ್ಕಾಗಲ್ಲ, ಏನಿಲ್ಲ, ನಾವು ಯಾರಿಲ್ಲ, ನಾವು ಇರೋದು ಒಬ್ಬರು, ನಾವು ಏನು ಮಾಡೋಕ್ಕಾಯ್ತದೆ? ಏನು ಹೇಳ್ತೀರಿ ಸರ್? ಅವ್ರು ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ವಯಸ್ಸು ಎಲ್ಲರಿಗೆ ಆಗೋದೇ ಇಲ್ಲ ರೀ, ದುಡಿಯೋಕೆ ಆಗೋದಿಲ್ಲ. ಆರಾಮಿರೋದಿಲ್ಲ ನಮಗೆ. ಸರ್ ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಹೊರೆ ಆಗ್ತಾ ಇದೆ ಹೇಗೆ? ಹೌದು, ಭಾಳ ಹೊರೆ ಆಗ್ತಾಯಿದೆ ಸರ್. ಸಿಕ್ಕಾಪಟ್ಟಿ ಮೊದಲು 200 ರೂಪಾಯಿ ಇತ್ತು, 220, ಒಂದೇ ಸಲ 28 ರೂಪಾಯಿ ಜಾಸ್ತಿ ರೀ. ಈಗ ಜನಸಾಮಾನ್ಯರು ಬಡವರು ಇದ್ದವರಿಗೆ ಅವರಿಗೆ ಅಷ್ಟೇ ದುಡ್ಡು ಕೊಡ್ಲಿಕ್ಕೆ ಹೋಗೋದು ಆಗೋದಿಲ್ಲ. ಇವರು ಸರ್ಕಾರ ಭಾಳ ದಿವಾಳಿ ಆಗ್ತಾ ಇದ್ದಾರೆ, ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸರ್ಕಾರ ದಿವಾಳಿ ಆದ ಕಾರಣಕ್ಕೆ ಜಾಸ್ತಿ ಮಾಡಿದೆ ಅಂತ ಹೇಳ್ತೀರಿ? ಹೌದು, ದಿವಾಳಿ ಆದ ಸಂಬಂಧ ಇದು ದುಡ್ಡು ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ ಇಲ್ಲಿ ಇದ್ದು ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇದು ಒಮ್ಮೆಲೆ ಇಷ್ಟು ರೇಟ್ ಹೆಚ್ಚು ಮಾಡಬಾರ್ದೈತೆ ರೀ. ಅವರು ಒಮ್ಮೆಲೆ ಒಂದು ಹೆಣ್ಮಕ್ಳಿಗೆ ವಯಸ್ಸಾದಂಥ ಅಜ್ಜಿ ಹೇಳಿದ್ರು, ಅವರು ಗಂಡು ಮಕ್ಳಿಗೆ ವಯಸ್ಸಾಗಿರ್ತಾರೆ, ಅವರು ಪ್ರಯಾಣಿಸ್ತಿರ್ತಾರಲ್ಲ, ಅವ್ರಿಗೂ ಇಷ್ಟು ಕೊಟ್ಟು ಹೋಗೋಕ್ಕಾಗಲ್ಲ. ಇದ್ರ ಸರ್ಕಾರ ಏನು ಮಾಡ್ಬೇಕಂದ್ರೆ ಅವ್ರು ಹೇಳಿದ್ರ ಪ್ರಕಾರ ದುಡಿಯೋಕ್ಕಾಗಲಾರ್ದವ್ರಿಗೆ ಕಮ್ಮಿ ರೇಟ್ ಮಾಡ್ಬೋದು. ಇವು ಹೆಂಗಿದ್ದವ್ರಿಗೆ ಹೆಣ್ಮಕ್ಳಿಗೆ ಅವ್ರಿಗೂ ರೇಟ್ ತೊಗೋಬೇಕು. ಈ ಖಾಲಿ ಪಿಲಿ ಹೆಣ್ಮಕ್ಳು ಈ ಬಸ್ ರೇಟ್ ಇಲ್ಲದೆ ಇರೋ ಕಾರಣ ಎಲ್ಲಿ ಬೇಕಲ್ಲಿ ಅಡ್ಡಾಡೋದು, ಎಲ್ಲಿ ಬೇಕಲ್ಲಿ ಹೋಗೋದು ಜಾಸ್ತಿ ಅವರೇ ಅಡ್ಡಾಡ್ತಾರೆ. ಬಸ್ಸಲ್ಲಿ ಸೀಟ್ ಸಿಕ್ಕರೆ ಹಿಂಗೆ ಪಕ್ಕದಲ್ಲಿ 2-3 ಸೀಟ್ ಸಿಕ್ಕರೆ ಅವರು ನಿಂತಿರ್ತಾರಲ್ಲ, ನನಗೂ ಅದರಲ್ಲಿ ಬಿಡು ಅಂತಾರೆ. ನಾವು ಬಿಡಲಿಕ್ಕೆ ಇದು ಹಂಗೆ ಹಿಂಗೆ ಏನಾದ್ರು ಬೈತಾರೆ. ಈ ಗಂಡು ಮಕ್ಳಿಗೆ ಸೀಟ್ ಸಿಗೋದೇ ಕಮ್ಮಿ ಆಗಿಬಿಟ್ಟಿದೆ. ಈಗ ಗಂಡು ಮಕ್ಳು ಮನೇಲಿ ಕೂತ್ಕೊಳ್ಬೇಕಾಗಿದೆ. ಹಾಗೆ ಅದೇ ಪರಿಸ್ಥಿತಿ ತಂದಿಟ್ಟಿದೆ ಈ ಸರ್ಕಾರ. ಫ್ರೀಯಿಂದ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ಇನ್ನಷ್ಟು ಪ್ರಯಾಣಿಕರು ಮಾತಾಡ್ತಿಲ್ಲ. ಸರ್ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೇಟ್ ಜಾಸ್ತಿ ಮಾಡಿದೆ 15%. ಇದು ಮಧ್ಯಮ ವರ್ಗದ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದು 15% ಅಂದರೆ ತುಂಬ ಹೆಚ್ಚಾಯಿತು. ಮೋಸ್ಟ್ಲಿ ಒಂದು 5% ಮಾಡಿದ್ರೆ ಪರವಾಗಿಲ್ಲ ಆಗಿತ್ತು. ತುಂಬ ಹೆಚ್ಚಾಗಿದೆ. 5% ಮಾಡಿದ್ರೆ ಪರವಾಗಿಲ್ಲ ಆಗಿದೆ ಸರ್. ಇದು ಸರ್ಕಾರ ತಪ್ಪು ನಿರ್ಧಾರ ತಗೊಂಡಿದೆ. ಒಂದನ್ನು ಇದು ಮಾಡಕ್ಕೆ ಹೋಗ್ತೇವೆ, ಮತ್ತೊಂದನ್ನು ಹೌದು ಸರ್, ತಪ್ಪು ನಿರ್ಧಾರ ಮಾಡಿದ್ದಾರೆ ಅವರು. ಇವಿಷ್ಟು ಕಾರವಾರದಲ್ಲಿ ಪ್ರಯಾಣಿಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯ ಭಾರವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿರುವುದು ಆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯ ಸರ್ಕಾರ ಇಂದಿನಿಂದ ಬಸ್ ದರವನ್ನು ಶೇಕಡ 15ರಷ್ಟು ಜಾಸ್ತಿ ಮಾಡಿದೆ. ಇದು ಪ್ರಯಾಣಿಕರಿಗೆ ಹೊರೆ ಕೂಡ ಆಗಿರುವಂಥದ್ದು. ಈ ಹಿಂದೆ ಸರ್ಕಾರ ಅಧಿಕಾರ ಬಂದಾಗ ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ವಿಧಿಸಿತ್ತು. ಅದೇ ರೀತಿ ಕೂಡ ಈಗ ಪುರುಷರಿಗೆ 15% ಜಾಸ್ತಿ ಮಾಡೋದ್ರಿಂದ ಪುರುಷ ಪ್ರಯಾಣಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇವಕ್ಕೆ ಪ್ರಯಾಣಿಕರನ್ನ ಮಾತಾಡ್ಸೋಣ. ತಾವು ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಹುಬ್ಳಿ ಹೋಗ್ತಾ ಇದ್ದೀವಿ ಸರ್. ರೇಟ್ ಇವತ್ತಿನ ಜಾಸ್ತಿ ಆಗಿದೆ 15%. ಸರ್ 15 ರೂಪಾಯಿ ಜಾಸ್ತಿ ಆಯ್ತಲ್ಲ ಅದಕ್ಕೆ. ಏನು ಹೊರೆ ಆಗ್ತಾ ಇದೆಯಾ? ಹಾಂ, ಹೊರೆ ಆಗ್ತಾಯಿದೆ, ಭಾಳ ಆಗಿದೆ ಇದು. ಅದೇ ಲೇಡೀಸ್ಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಹಾಂ, ಲೇಡೀಸ್ಗೆ ಫ್ರೀ ಕೊಡ್ತಾ ಇದೆ, ಮತ್ತು ಈಗ ಗಂಡು ಮಕ್ಕಳಿಗೆ ಜಾಸ್ತಿ ಆಯ್ತಲ್ಲ ಇದು. ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರ ಏನು ಮಾಡ್ಬೇಕಂತ ನಿರ್ಧಾರ ಸರಿ ಇದೆ ಅಂತ ಹೇಳ್ತೀರಾ? ನಿರ್ಧಾರ ಸರಿ ಇಲ್ಲ ರೀ. ಏನು ಮಾಡಬೇಕು? ಕಡಿಮೆ ಆಗಬೇಕಲ್ಲ, ಮತ್ತು ಹೆಣ್ಮಕ್ಳಿಗೆ ಫ್ರೀ ಆಗಿದೆಯಲ್ಲ. ಹೆಣ್ಮಕ್ಳಿಗೆ ಫ್ರೀ ಆದರೆ ನಾವು ವಯಸ್ಸಾಯಿತು, ನಾವು ದುಡಿಯೋಕ್ಕಾಗಲ್ಲ, ಏನಿಲ್ಲ, ನಾವು ಯಾರಿಲ್ಲ, ನಾವು ಇರೋದು ಒಬ್ಬರು, ನಾವು ಏನು ಮಾಡೋಕ್ಕಾಯ್ತದೆ? ಏನು ಹೇಳ್ತೀರಿ ಸರ್? ಅವ್ರು ವಯಸ್ಸಾಗಿದೆ ಅಂತ ಹೇಳ್ತಾ ಇದ್ದಾರೆ, ಏನು ಹೇಳ್ತೀರಿ? ವಯಸ್ಸು ಎಲ್ಲರಿಗೆ ಆಗೋದೇ ಇಲ್ಲ ರೀ, ದುಡಿಯೋಕೆ ಆಗೋದಿಲ್ಲ. ಆರಾಮಿರೋದಿಲ್ಲ ನಮಗೆ. ಸರ್ ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಹೊರೆ ಆಗ್ತಾ ಇದೆ ಹೇಗೆ? ಹೌದು, ಭಾಳ ಹೊರೆ ಆಗ್ತಾಯಿದೆ ಸರ್. ಸಿಕ್ಕಾಪಟ್ಟಿ ಮೊದಲು 200 ರೂಪಾಯಿ ಇತ್ತು, 220, ಒಂದೇ ಸಲ 28 ರೂಪಾಯಿ ಜಾಸ್ತಿ ರೀ. ಈಗ ಜನಸಾಮಾನ್ಯರು ಬಡವರು ಇದ್ದವರಿಗೆ ಅವರಿಗೆ ಅಷ್ಟೇ ದುಡ್ಡು ಕೊಡ್ಲಿಕ್ಕೆ ಹೋಗೋದು ಆಗೋದಿಲ್ಲ. ಇವರು ಸರ್ಕಾರ ಭಾಳ ದಿವಾಳಿ ಆಗ್ತಾ ಇದ್ದಾರೆ, ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸರ್ಕಾರ ದಿವಾಳಿ ಆದ ಕಾರಣಕ್ಕೆ ಜಾಸ್ತಿ ಮಾಡಿದೆ ಅಂತ ಹೇಳ್ತೀರಿ? ಹೌದು, ದಿವಾಳಿ ಆದ ಸಂಬಂಧ ಇದು ದುಡ್ಡು ಜಾಸ್ತಿ ಆಗ್ತಾ ಇದೆ. ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ ಇಲ್ಲಿ ಇದ್ದು ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇದು ಒಮ್ಮೆಲೆ ಇಷ್ಟು ರೇಟ್ ಹೆಚ್ಚು ಮಾಡಬಾರ್ದೈತೆ ರೀ. ಅವರು ಒಮ್ಮೆಲೆ ಒಂದು ಹೆಣ್ಮಕ್ಳಿಗೆ ವಯಸ್ಸಾದಂಥ ಅಜ್ಜಿ ಹೇಳಿದ್ರು, ಅವರು ಗಂಡು ಮಕ್ಳಿಗೆ ವಯಸ್ಸಾಗಿರ್ತಾರೆ, ಅವರು ಪ್ರಯಾಣಿಸ್ತಿರ್ತಾರಲ್ಲ, ಅವ್ರಿಗೂ ಇಷ್ಟು ಕೊಟ್ಟು ಹೋಗೋಕ್ಕಾಗಲ್ಲ. ಇದ್ರ ಸರ್ಕಾರ ಏನು ಮಾಡ್ಬೇಕಂದ್ರೆ ಅವ್ರು ಹೇಳಿದ್ರ ಪ್ರಕಾರ ದುಡಿಯೋಕ್ಕಾಗಲಾರ್ದವ್ರಿಗೆ ಕಮ್ಮಿ ರೇಟ್ ಮಾಡ್ಬೋದು. ಇವು ಹೆಂಗಿದ್ದವ್ರಿಗೆ ಹೆಣ್ಮಕ್ಳಿಗೆ ಅವ್ರಿಗೂ ರೇಟ್
ತಗೋಬೇಕು. ಈ ಖಾಲಿ ಪಿಲಿ ಹೆಣ್ಮಕ್ಳು ಈ ಬಸ್ ರೇಟ್ ಇಲ್ಲದೆ ಇರೋ ಕಾರಣ ಎಲ್ಲಿ ಬೇಕಲ್ಲಿ ಅಡ್ಡಾಡೋದು, ಎಲ್ಲಿ ಬೇಕಲ್ಲಿ ಹೋಗೋದು, ಜಾಸ್ತಿ ಅವರೇ ಅಡ್ಡಾಡ್ತಾರೆ. ಬಸ್ಸಲ್ಲಿ ಸೀಟ್ ಸಿಕ್ಕರೆ ಹಿಂಗೆ ಪಕ್ಕದಲ್ಲಿ 2-3 ಸೀಟ್ ಸಿಕ್ಕರೆ ಅವರು ನಿಂತಿರ್ತಾರಲ್ಲ, ನನಗೂ ಅದರಲ್ಲಿ ಬಿಡು ಅಂತಾರೆ. ನಾವು ಬಿಡಲಿಕ್ಕೆ ಇವೆ ಹಂಗೆ ಹಿಂಗೆ ಏನಾದ್ರು ಬೈತಾರೆ. ಈ ಗಂಡು ಮಕ್ಳಿಗೆ ಸೀಟ್ ಸಿಗೋದೇ ಕಮ್ಮಿ ಆಗಿಬಿಟ್ಟಿದೆ ಈಗ. ಗಂಡು ಮಕ್ಕಳು ಮನೇಲಿ ಕೂತ್ಕೊಳ್ಬೇಕಾಗಿದೆ. ಹಾಗೆ ಈಗ ಅದೇ ಪರಿಸ್ಥಿತಿ ತಂದಿಟ್ಟಿದೆ ಈ ಸರ್ಕಾರ. ಫ್ರೀಯಿಂದ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ಇನ್ನಷ್ಟು ಪ್ರಯಾಣಿಕರು ಮಾತಾಡ್ತಿಲ್ಲ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೇಟ್ ಜಾಸ್ತಿ ಮಾಡಿದೆ 15%. ಏನು ಇದು ಮಧ್ಯಮ ವರ್ಗದ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದು 15% ಅಂದರೆ ತುಂಬ ಹೆಚ್ಚಾಯಿತು. ಮೋಸ್ಟ್ಲಿ ಒಂದು 5% ಮಾಡಿದ್ರೆ ಪರವಾಗಿಲ್ಲಾಗಿತ್ತು. ತುಂಬ ಹೆಚ್ಚಾಗಿದೆ. 5% ಮಾಡಿದ್ರೆ ಪರವಾಗಿಲ್ಲಾಗಿದೆ ಸರ್. ಇದು ಸರ್ಕಾರ ತಪ್ಪು ನಿರ್ಧಾರ ತಗೊಂಡಿದೆ. ಒಂದನ್ನು ಇದು ಮಾಡಕ್ಕೆ ಹೋಗ್ಲಿ, ಮತ್ತೊಂದನ್ನು ಹೌದು ಸರ್, ತಪ್ಪು ನಿರ್ಧಾರ ಮಾಡಿದ್ದಾರೆ ಅವರು. ಇವಿಷ್ಟು ಕಾರವಾರದಲ್ಲಿ ಪ್ರಯಾಣಿಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯ ಭಾರವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿರುವುದು ಆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ. ರಾಜ್ಯ ಸರ್ಕಾರ ಇಂದಿನಿಂದ ಬಸ್ ದರವನ್ನು 15% ಜಾಸ್ತಿ ಮಾಡಿದೆ. ಇದು ಪ್ರಯಾಣಿಕರಿಗೆ ಹೊರೆ ಕೂಡ ಆಗಿರುವಂಥದ್ದು. ಈ ಹಿಂದೆ ಸರ್ಕಾರ ಅಧಿಕಾರ ಬಂದಾಗ ಗ್ಯಾರಂಟಿಯ ಒಂದು ಶಕ್ತಿ ಯೋಜನೆ ಮೂಲಕ ಮಹಿಳೆಯರಿಗೆ ಉಚಿತ ಪ್ರಯಾಣವನ್ನು ವಿಧಿಸಿತ್ತು. ಅದೇ ರೀತಿ ಕೂಡ ಈಗ ಪುರುಷರಿಗೆ 15% ಜಾಸ್ತಿ ಮಾಡೋದ್ರಿಂದ ಪುರುಷ ಪ್ರಯಾಣಿಕರ ಅಸಮಾಧಾನಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಇವಕ್ಕೆ ಪ್ರಯಾಣಿಕರನ್ನ ಮಾತಾಡ್ಸೋಣ. ತಾವು ಎಲ್ಲಿಗೆ ಹೋಗ್ತಾ ಇದ್ರಿ? ನಾವು ಹುಬ್ಳಿ ಹೋಗ್ತಾ ಇದ್ದೀವಿ ಸರ್. ರೇಟ್ ಇವತ್ತಿನ ಜಾಸ್ತಿ ಆಗಿದೆ 15%. ಸರ್ 15 ರೂಪಾಯಿ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಏನು ಹೊರೆ ಆಗ್ತಾ ಇದೆಯಾ? ಹಾಂ, ಹೊರೆ ಆಗ್ತಾಯಿದೆ, ಭಾಳ ಆಗಿದೆ ಇದು. ಅದೇ ಲೇಡೀಸ್ಗೆಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಹಾಂ, ಲೇಡೀಸಿಗೆ ಫ್ರೀ ಕೊಡ್ತಾ ಇದೆ, ಮತ್ತು ಈಗ ಗಂಡು ಮಕ್ಳಿಗೆ ಜಾಸ್ತಿ ಆಯ್ತಲ್ಲ ಇದು. ಸರ್ಕಾರಕ್ಕೆ ಏನು ಹೇಳ್ತೀರಿ ನೀವು? ಸರ್ಕಾರ ಏನು ಮಾಡ್ಬೇಕಂತ ನಿರ್ಧಾರ ಸರಿ ಇದೆ ಅಂತ ಹೇಳ್ತೀರಾ? ನಿರ್ಧಾರ ಸರಿ ಇಲ್ಲ ರೀ. ಏನು ಮಾಡಬೇಕು? ಕಡಿಮೆ ಆಗಬೇಕಲ್ಲ, ಮತ್ತು ಹೆಣ್ಮಕ್ಳಿಗೆ ಫ್ರೀ ಆಗಿದೆಯಲ್ಲ. ಹೆಣ್ಮಕ್ಳಿಗೆ ಫ್ರೀ ಆದರೆ ನಾವು ವಯಸ್ಸಾಯಿತು, ನಾವು ದುಡಿಯೋಕ್ಕಾಗಲ್ಲ, ಏನಿಲ್ಲ, ನಾವು ಯಾರಿಲ್ಲ, ನಾವು ಇರೋದು ಒಬ್ಬರು, ನಾವು ಏನು ಮಾಡೋಕ್ಕಾಯ್ತದೆ? ಓಕೆ, ಏನು ಹೇಳ್ತೀರಿ ಸರ್? ಅವ್ರು ವಯಸ್ಸಾಗಿದೆ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಿ? ವಯಸ್ಸು ಎಲ್ಲರಿಗೆ ಆಗೋದೇ ಇಲ್ಲ ರೀ, ಅಲ್ಲ, ದುಡಿಯೋಕ್ಕಾಗಲ್ರಿ, ದುಡಿಯೋಕೆ ಆಗೋದಿಲ್ಲ. ಆರಾಮಿರೋದಿಲ್ಲ ನಮಗೆ. ಓಕೆ ಸರ್, ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ, ಏನು ಹೇಳ್ತೀರಿ? ಹೊರೆ ಆಗ್ತಾ ಇದೆ ಹೇಗೆ? ಹೌದು, ಭಾಳ ಹೊರೆ ಆಗ್ತಾಯಿದೆ ಸರ್. ಸಿಕ್ಕಾಪಟ್ಟಿ ಮೊದಲು 200 ರೂಪಾಯಿ ಇತ್ತು, 220, ಒಂದೇ ಸಲ 28 ರೂಪಾಯಿ ಜಾಸ್ತಿ ರೀ. ಈಗ ಜನಸಾಮಾನ್ಯರು ಬಡವರು ಇದ್ದವರಿಗೆ ಅವರಿಗೆ ಅಷ್ಟೇ ದುಡ್ಡು ಕೊಡ್ಲಿಕ್ಕೆ ಹೋಗೋದು ಆಗೋದಿಲ್ಲ. ಇವರು ಸರ್ಕಾರ ಭಾಳ ದಿವಾಳಿ ಆಗ್ತಾ ಇದ್ದಾರೆ. ಜನರಿಗೆ ಭಾಳ ತೊಂದರೆ ಆಗ್ತಾ ಇದೆ. ಸರ್ಕಾರ ದಿವಾಳಿ ಆದ ಕಾರಣಕ್ಕೆ ಜಾಸ್ತಿ ಮಾಡಿದೆ ಅಂತ ಹೇಳ್ತೀರಿ? ಹೌದು, ದಿವಾಳಿ ಆದ ಸಂಬಂಧ ಇದು ದುಡ್ಡು ಜಾಸ್ತಿ ಆಗ್ತಾ ಇದೆ. ಓಕೆ, ಏನು ಹೇಳ್ತೀರಿ? ರೇಟ್ ಜಾಸ್ತಿ ಆಗಿದೆ. ಎಲ್ಲಿ ಇದ್ದು ನಾವು ಹುಬ್ಳಿಗೆ ಹೋಗ್ತಾ ಇದ್ದೀವಿ. ಇದು ಒಮ್ಮೆಲೆ ಇಷ್ಟು ರೇಟ್ ಹೆಚ್ಚು ಮಾಡಬಾರ್ದೈತ್ರಿ ಅವರು. ಒಮ್ಮೆಲೆ ಒಂದು ಹೆಣ್ಮಕ್ಳಿಗೆ ವಯಸ್ಸಾದ ನಂತರ ಅಜ್ಜಿ ಹೇಳಿದ್ರು ಅವರು, ಗಂಡು ಮಕ್ಳಿಗೆ ವಯಸ್ಸಾಗಿರ್ತಾರೆ, ಅವರು ಪ್ರಯಾಣಿಸ್ತಿರ್ತಾರಲ್ಲ, ಅವ್ರಿಗೂ ಇಷ್ಟು ಕೊಟ್ಟು ಹೋಗೋಕ್ಕಾಗಲ್ಲ. ಇದು ಸರ್ಕಾರ ಏನು ಮಾಡ್ಬೇಕಂದ್ರೆ ಅವ್ರು ಹೇಳಿದ್ರ ಪ್ರಕಾರ ದುಡಿಯೋಕ್ಕಾಗಲಾರ್ದವ್ರಿಗೆ ಕಮ್ಮಿ ರೇಟ್ ಮಾಡ್ಬೋದು. ಇವು ಹೆಂಗಿದ್ದವ್ರಿಗೆ ಹೆಣ್ಮಕ್ಳಿಗೆ ಅವ್ರಿಗೂ ರೇಟ್ ತೊಗೋಬೇಕು. ಈ ಖಾಲಿ ಪಿಲಿ ಹೆಣ್ಮಕ್ಳು ಈ ಬಸ್ ರೇಟ್ ಇಲ್ಲದೆ ಇರೋ ಕಾರಣ ಎಲ್ಲಿ ಬೇಕಲ್ಲಿ ಅಡ್ಡಾಡೋದು, ಎಲ್ಲಿ ಬೇಕಲ್ಲಿ ಹೋಗೋದು, ಜಾಸ್ತಿ ಅವರೇ ಅಡ್ಡಾಡ್ತಾರೆ. ಬಸ್ಸಲ್ಲಿ ಸೀಟ್ ಸಿಕ್ಕರೆ ಹಿಂಗೆ ಪಕ್ಕದಲ್ಲಿ 2-3 ಸೀಟ್ ಸಿಕ್ಕರೆ ಅವರು ನಿಂತಿರ್ತಾರಲ್ಲ, ನನಗೂ ಅದರಲ್ಲಿ ಬಿಡು ಅಂತಾರೆ. ನಾವು ಬಿಡಲಿಕ್ಕೆ ಇವೆ ಹಂಗೆ ಹಿಂಗೆ ಏನಾದ್ರು ಬೈತಾರೆ. ಈ ಗಂಡು ಮಕ್ಳಿಗೆ ಸೀಟ್ ಸಿಗೋದೇ ಕಮ್ಮಿ ಆಗಿಬಿಟ್ಟಿದೆ ಈಗ. ಗಂಡು ಮಕ್ಕಳು ಮನೇಲಿ ಕೂತ್ಕೊಳ್ಬೇಕಾಗಿದೆ. ಹಾಗೆ ಈಗ ಅದೇ ಪರಿಸ್ಥಿತಿ ತಂದಿಟ್ಟಿದೆ ಈ ಸರ್ಕಾರ. ಫ್ರೀಯಿಂದ ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಇವರು. ಇನ್ನಷ್ಟು ಪ್ರಯಾಣಿಕರು ಮಾತಾಡ್ತಿಲ್ಲ ಸರ್, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ರೇಟ್ ಜಾಸ್ತಿ ಮಾಡಿದೆ 15%. ಏನು ಇದು ಮಧ್ಯಮ ವರ್ಗದ ತುಂಬ ಕಷ್ಟ ಆಗ್ತಾ ಇದೆ ಸರ್. ಇದು 15% ಅಂದರೆ ತುಂಬ ಹೆಚ್ಚಾಯಿತು. ಮೋಸ್ಟ್ಲಿ ಒಂದು 5% ಮಾಡಿದ್ರೆ ಪರವಾಗಿಲ್ಲಾಗಿತ್ತು. ತುಂಬ ಹೆಚ್ಚಾಗಿದೆ. 5% ಮಾಡಿದ್ರೆ ಪರವಾಗಿಲ್ಲಾಗಿದೆ ಸರ್. ಇದು ಸರ್ಕಾರ ತಪ್ಪು ನಿರ್ಧಾರ ತಗೊಂಡಿದೆ. ಒಂದನ್ನು ಇದು ಮಾಡಕ್ಕೆ ಹೋಗ್ಲಿ, ಮತ್ತೊಂದನ್ನು ಹೌದು ಸರ್, ತಪ್ಪು ನಿರ್ಧಾರ ಮಾಡಿದ್ದಾರೆ ಅವರು. ಇವಿಷ್ಟು ಕಾರವಾರದಲ್ಲಿ ಪ್ರಯಾಣಿಕರು ಹೇಳುವಂಥ ಮಾತು. ಒಟ್ಟಿನಲ್ಲಿ ಗ್ಯಾರಂಟಿ ಯೋಜನೆಯ ಭಾರವನ್ನು ಸರಿದೂಗಿಸುವ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನಿರ್ಧಾರ ಕೈಗೊಂಡಿರುವುದು ಆ ಪ್ರಯಾಣಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಕ್ಯಾಮರಾ ಪರ್ಸನ್ ಕಿಶನ್ ಗುರು ಜೊತೆ ನಾನು ಶೇಷಗಿರಿ ಮುಂಡಳ್ಳಿ, ರಿಪಬ್ಲಿಕ್ ಕನ್ನಡ, ಕಾರವಾರ.